ಅಟ್ಲೀಸ್ಟ್ ನಿಮ್ ಜಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೀವು ಕಣ್ಣಾಡ್ಸಿಲ್ವಾ? ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲೀಗಲ್ ನಡೀತಾ ಇಲ್ಲ ಅಮ್ಮ. ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲೀಗಲ್ ನಡೀತಾ ಇಲ್ಲ ಅಮ್ಮ. ಇಲ್ಲಿ ಕಾಣತ್ ನಿಮಗೆ ಅದ್ರದ್ದು ಐಡೆಂಟಿಟಿ ಅಳಿಸಿರುವಂತದ್ದು. ಅದ್ರ ನೇಮ್ ನ ಅಳಿಸಿ ಹೊಸದಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇನ್ನು 8 ವರ್ಷಗಳ ಈ ಸಿಲಿಂಡರ್ ಬಳಸಬಹುದು ಅಂತ ಇಲ್ಲಿ ವ್ಯಾಲಿಡಿಟಿ ಕೊಡ್ತಾ ಇದ್ದಾರೆ. ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ. ನಿಮಗೆ ನಾಬ್ಗಳನ್ನ ಹಾಕ್ಲಾಗಿದೆ, ಪೈಂಟ್ ಮಾಡ್ಲಾಗಿದೆ, ಅದ್ರ ಸುತ್ತ ಏನ್ ಬೇಕು ಅದನ್ನ ಮಾಡ್ಲಾಗಿದೆ. ಅಷ್ಟು ಸಿಲಿಂಡರ್ ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ? ಯಾರು ಓಡಬೇಡ್ರ, ಕೋಯಿ ಬಿ ನೈ ಬಾಗ್ನಾ. ನಾವಿಲ್ಲಿ ಬಂದ ತಕ್ಷಣ ಸುಮಾರು 8ರಿಂದ 10 ಜನ ಕದ್ದೋಯ್ತಾರೆ ನನ್ನ ಮಕ್ಕಳುಗಳು ಇಲ್ಲಿ ಅಂತ ಅಂದ್ರೆ. बांग्लादेश से भारत को आने के लिए आपका पास कुछ वीसा पासपोर्ट कुछ था? कुछ भी नहीं है मेरे कैसा पास। आया, कितना दिया? एक बंदा को 25,000 का ले लिया। ಸರ್ ಆಧಾರ್ ಕಾರ್ಡ್ ತಗೊಂಡೇ ಜಾಗ ಕೊಟ್ಟಿರೋದು ಸರ್. ಆಧಾರ್ ಕಾರ್ಡ್ ತಗೊಂಡೇ ಜಾಗ ಕೊಟ್ಟಿರೋದು ಸರ್. अभी यहाँ का आधार कार्ड है क्या आपके पास? मेरे पास आधार कार्ड नहीं है। आधार कार्ड नहीं है। ಅವರೆಲ್ಲ ಅಸ್ಸಾಂನವರಾದ್ರೆ ಹಿಂದಿ ಬರಬೇಕು, ಬಿಹಾರದವರಾದ್ರೆ ಹಿಂದಿ ಬರಬೇಕು, ಬಾಂಗ್ಲಾ ಮಾತ್ರ ಬರುತ್ತೆ. ಹೆಂಗ್ ಬರುತ್ತೆ ಬಾಂಗ್ಲಾ ಅವರಿಗೆ? बंगला में मैं उस टाइम छोटा है, फिर मैं बड़ा हो गया था, फिर मेरा हस्बैंड मैंने शादी कर ली कि इधर भाग के चला गया। ಮೊನ್ನೆ ನಾವು ಒಬ್ರನ್ನ ಹಿಡಿದು ಸ್ಟೇಷನ್ಗೆ ಕೊಟ್ರೆ ಅವ್ರು ಅಲ್ಲಿಂದ ಬಿಟ್ಟು ಕಳಿಸಿದ್ದಾರೆ. ವಿತೌಟ್ ಆಧಾರ್ ಕಾರ್ಡ್, ವಿತೌಟ್ ಪ್ಯಾನ್ ಕಾರ್ಡ್, ವಿತೌಟ್ ಐಡೆಂಟಿಟಿ. ಇವ್ರ ಹತ್ರ ಯಾವ ದಾಖಲೆನೂ ಇಲ್ಲ, ಇಷ್ಟು ಶೆಡ್ ಹಾಕೊಂಡಿದ್ದಾರೆ. ನಾವಿವತ್ತು ಕಗ್ಲಿಪುರದ ಒಂದು ಪ್ರದೇಶದಲ್ಲಿದ್ದೀವಿ. ಇಲ್ಲಿ ಇಲ್ಲಿಗಲ್ ಆಗಿ ಅಂದ್ರೆ ಕಾನೂನು ಬಾಹಿರವಾಗಿ 2 ಚಟುವಟಿಕೆಗಳು ನಡೀತಿದಾವೆ. ಒಂದು, ಈ ಪ್ರತಿಷ್ಠಿತ ಕಂಪನಿಗಳು ಏನ್ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೆ ಅವರು ಯಾವಾಗ ಗುಜರಿಗೆ ಹಾಕ್ತಾರೆ, ಅದಾದ್ಮೇಲೆ ಅದನ್ನ ಪರ್ಚೇಸ್ ಮಾಡುವಂತವ್ರು ಅದನ್ನ ಪರ್ಚೇಸ್ ಮಾಡಿ ಅದ್ರ ನೇಮ್ ನ ಅಳಿಸಿ ಹೊಸದಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಹೊಸದಾಗಿ ಉಟ್ಕೊಂಡಿರ್ತಕ್ಕಂಥ ಈ ಗ್ರೀನ್ ಗ್ಯಾಸ್ ಅಥವಾ ಮತ್ ಸಣ್ಣ ಪುಟ್ಟ ಏನ್ ತುಂಬಿಕೊಂಡಿದಾವೆ ಅದಕ್ಕೆ ಅದನ್ನ ರೀಸೇಲ್ ಮಾಡ್ತಾರೆ. ನಾನು ಅದ್ರದ್ದು ನಿಮಗೆ ತೋರಿಸ್ತೀನಿ ಹೇಗೆ ನಡೆಯುತ್ತೆ ಅಂತ. ನೋಡಿ, ನಿಮಗೆ ಇಲ್ಲಿ ಕಾಣುತ್ತೆ ಅದು ಹೇಗೆ ಅಳಿಸಿದ್ದಾರೆ ಅಂತ ಹೇಳಿ. ನೋಡಿ, ಇಲ್ಲಿ 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 ಕಾಣುತ್ತೆ ನಿಮಗೆ ಅದರದ್ದು ಐಡೆಂಟಿಟಿ ಅಳಿಸಿರುವಂಥದ್ದು. ಮತ್ತು ಇಲ್ಲಿ ನಿಮಗೆ ಅದರ ಐಡೆಂಟಿಟಿ ಅಳಿಸಿರುವಂಥದ್ದು. ಇಲ್ಲಿಗೆ ಈಗ ಹೊಸ ಕಾಲಮ್ನ ಅವ್ರು ಹಾಕ್ತಾರೆ. ಅಂಥ ಕಾಲಮ್ಗಳು ಒಳಗಡೆ ತುಂಬ ಇದೆ. ನಿಮಗೆ ಅದ್ರ ಕಾಲಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ನಾಬ್ಗಳು. ಈ ನಾಬ್ಗಳನ್ನ ಇಲ್ಲಿ ಇದು ನಾಬ್ ಬರುತ್ತೆ. ಇದು ಅದರದ್ದು ಹೊಸ ನಾಬ್ ಅಂತ ಹಾಕ್ತಾರೆ. ಇದು ಎಷ್ಟು ಕ್ವಾಲಿಟಿ ಇದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಇದೆಲ್ಲ ಹಳೆ ಹೊಸದನ್ನು ಮಾಡ್ಕೊಂಡಿದ್ದಾರೆ ಹೆಸರುಗಳು. ಇವು ಹೊಸ ಕಾಲಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಇವನ್ನ ಅದಕ್ಕೆ ಫಿಟ್ ಮಾಡ್ತಾರೆ ಹೊಸದು ಅಂತ ಹೇಳಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಎಷ್ಟು ನೀಟಾಗಿ ಆಗಿದೆ ಅಂದರೆ ಇದು ಸಿಲಿಂಡ್ರು ನೋಡೋದಕ್ಕೆ ಹೊಸ ಸಿಲಿಂಡ್ರ್ ಥರ. ನಿಮಗೆ ನಾಬ್ಗಳನ್ನ ಹಾಕಲಾಗಿದೆ, ಪೈಂಟ್ ಮಾಡಲಾಗಿದೆ, ಅದರ ಸುತ್ತ ಏನು ಬೇಕು ಅದನ್ನು ಮಾಡಲಾಗಿದೆ, ಪೈಂಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಲಾಗಿದೆ. ಬನ್ನಿ, ನಾವು ನೋಡ್ಬೋದು ಇದು A32 ಅಂತ ಇದೆ. ಅಂದ್ರೆ ಇನ್ನು 8 ವರ್ಷಗಳ ಈ ಸಿಲಿಂಡರ್ ಬಳಸಬಹುದು ಅಂತ ಇಲ್ಲಿ ವ್ಯಾಲಿಡಿಟಿ ಕೊಡ್ತಾ ಇದ್ದಾರೆ. ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ. ತಾಯಿಗೆ ಗವರ್ಮೆಂಟ್ ಇಂದ ಬಂದಿರೋ ಗವರ್ಮೆಂಟ್ ಜಾಗ ನಿಮ್ಮ ತಾಯಿಗೆ ಹಕ್ಕುಪತ್ರ ಆಗಿದೆ. ಈಗ ನೀವು ಓನರು, ಫಯಾಜ್ ಓನರ್ ಇದ್ರದ್ದು. ಅಷ್ಟು ಸಿಲಿಂಡರ್ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ? ಆ ಕಮರ್ಷಿಯಲ್ ಕನ್ವರ್ಟ್ ಮಾಡ್ಕೊಂಡು ಫ್ಯಾಕ್ಟರಿ ಏನೋ ಮಾಡಿದ್ರ? ಏನು ಮಾಡಿಲ್ಲ. ಇಲ್ಲಿಗೆ ಬಂದು ನಾವು ಅಟ್ಲೀಸ್ಟ್ ನಿಮ್ ಜಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೀವು ಕಣ್ಣಾಡ್ಸಿಲ್ವಾ? ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲೀಗಲ್ ನಡೀತಾ ಇಲ್ಲ ಅಮ್ಮ. ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲೀಗಲ್ ನಡೀತಾ ಇಲ್ಲ ಅಮ್ಮ. क्या काम करता है इधर? क्लीन क्या क्या करता है? वो पूरा क्लीन ये करता है, ठीक है. वो नाम भी चेंज करता है ना, इंडिगो गैस है, वो नाम चेंज करके वो दूसरा नाम डालता है, पेंट करता है. ಪದೇ ಪದೇ ಕೇಳ್ತಿದ್ದೀವಿ. ಹೈ ಟೆನ್ಷನ್ ವೈರ್ ಇದೆ, ಇದ್ರ ಕೆಳಗಡೆ ಈ ಇಂಡಸ್ಟ್ರಿ ನಡೆಸ್ತಿದ್ದಾರೆ. ಈಗ ಈ ಸಿಲಿಂಡ್ರು ಮನೆಗೆ ಬರುತ್ತೆ. ಈ ಮನೆಗೆ ಬರಬೇಕಾದ್ರೆ ಈ ಸಿಲಿಂಡರ್ ಹೆಂಗಿರುತ್ತೆ ಅಂತ ಅಂದರೆ ನೋಡಿ, ಅಲ್ಲಿರುತ್ತೆ. ಈಗ ಇದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದ್ರ ಹೆಸರೇನೀಗ ಗ್ರೀನ್ ಗ್ಯಾಸು. ಆದರೆ ವಾಸ್ತವವಾಗಿ ಇದರ ಹೆಸರನ್ನ ತಿರ್ಚಲಾಗಿದೆ. ಈಗ ಇಲ್ಲಿ ಇದರ ಹೆಸರನ್ನು ಅಳಿಸಲಾಗಿದೆ. ಇದ್ರ ಒರಿಜಿನಲ್ ಗ್ಯಾಸ್ ಯಾವುದು? ಇಂಡಿಗೋ ಗ್ಯಾಸ್. ಇಂಡಿಗೋ ಗ್ಯಾಸ್ನ ವೇಸ್ಟೇಜ್ ಪೀಸ ಇದು. ನೀವು ಇಲ್ಲಿ ನೋಡಿ, ಇದು ಯಾವ ಥರ ಆಗಿದೆ. ಈಗ ಇದು ನೋಡಿ ಯಾವ ಥರ ಆಗಿದೆ. ಇದು ರೀಯೂಸ್ ಮಾಡ್ಬೋದಾ? ಈಗ ಈ ಸಿಲಿಂಡರ್ ರೀಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಪರ್ಮಿಷನ್ ಇದೆಯಾ? ಇದು ಆಥರೈಸ್ಡ್ ವರ್ಕಾ? ಅಕಸ್ಮಾತ್ ಇದಕ್ಕೆ ಸಿಲಿಂಡರ್ ತುಂಬಿಸಿ ಮನೆಗೆ ಕಳಿಸಿ ಮನೇಲಿ ಬ್ಲಾಸ್ಟ್ ಆದ್ರೆ ಏನ್ ಮಾಡೋಣ? ನಡೀತಾ ಇರೋದು ಇಲ್ಲಿಗಲ್ಲು. ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಚಾರದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳುವಂಥದ್ದು. ಯಾಕೆಂತಂದ್ರೆ ಪ್ರತಿಯೊಂದು ಮನೆಯ ಗೃಹಿಣಿ, ಆಕೆಯ ಸೇಫ್ಟಿ, ಮನೆ ಕುಟುಂಬ, ಮಕ್ಕಳು ಎಲ್ಲರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಎಲ್ಲಿಗೆ ಹೋಗುತ್ತಿದ್ದು, ಯಾರು ಕೊಟ್ಟರು, ಎಲ್ಲಿಂದ ಬಂತು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದು ನಿಲ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಎರಡನೇದು ಅಕ್ರಮ ವಲಸಿಗರು. ಬನ್ನಿ ಇಲ್ಲೇ ಹಿಂದೆ ಬನ್ನಿ, ಅಲ್ಲಿ ಹಿಂದೆ ಯಾರು ಓಡ್ಬೇಡ್ರಪ್ಪ, ಬನ್ನಿ ಆ ಕಡೆ, ಯಾರು ಓಡ್ಬೇಡ್ರ, ಕೋಯಿ ಬಿ ನೈ ಬಾಗ್ನಾ, ಟೀಕೆ.
ಇಲ್ಲಿ ಇರೋರೆಲ್ಲ ಬಾಂಗ್ಲಾದಿಂದ ಬಂದಿದ್ದು. ಅವ್ರು ಹೇಳ್ತಾರೆ ಅವ್ರ ಸ್ಟೋರಿ ನರೇಟಿವ್ ಏನು ಅಂತ ಅಂದ್ರೆ, ನಾವು ಮಯನ್ಮಾರಿಂದ ಬಾಂಗ್ಲಾಗ್ ಹೋದ್ವಿ, ಬಾಂಗ್ಲಾದಲ್ಲಿ ಒಂದು 10 ವರ್ಷ ಇದ್ವಿ, ಬಾಂಗ್ಲಾದಿಂದ ಭಾರತಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ಬಟ್ ಇವರು ಹೇಗೆ ಬಂದ್ರು? ಬರೋದು ಇಲ್ಲಿಗಲ್ ಅಲ್ವಾ ಇಲ್ಲಿಗೆ? ಇದಷ್ಟು ಅಕ್ರಮ ಬಾಂಗ್ಲಾ ವಲಸಿಗರದು. ಬಟ್ ಇಲ್ಲಿರೋರ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಇರೋರ್ ಹೆಣ್ಮಕ್ಳು ಅವ್ರನ್ನೇ ಆಗ್ಲಿ ಕೇಳ್ಬೇಕಲ್ವಾ? ಈಗ ಗಂಡ್ ಮಕ್ಳೆಲ್ಲ ಓಡ್ಬಿಟ್ರು. ಭಾರತ್ ಮೇ ಆಕೆ ಕಿತ್ನಾ ಸಾಲ್ ಹುआ? 4 साल हुआ. 4 साल हुआ. ठीक है. बांग्ला में कितना साल था? बांग्ला में 2 महीना था. ठीक है. बांग्ला से भारत को आने के लिए आपका पास कुछ वीसा पासपोर्ट कुछ था? कुछ भी नहीं है मेरे को. कैसा आया? कितना दिया भारत को आने के लिए? एक बंदा लेके आया. कितना दिया उसको? एक बंदा को 25,000 का ले लिया. बांग्ला से आप भारत को आ गए ना? भारत में कहाँ था? भारत में जम्मू में था. जम्मू में था. जम्मू में कितना साल था? जम्मू में 3 साल. हाँ. अभी इधर आ गए 1 साल. कौन सा में आया? ट्रेन से आया. ट्रेन से आया. ठीक है. पहाड़ में आना था, ऐसा कुछ नहीं है? पहाड़ में नहीं है, बॉर्डर से. इसको रेंट देते हैं क्या? है रेंट देते हैं. ठीक है. अभी यहाँ का आधार कार्ड है क्या आपका पास? मेरे पास आधार कार्ड नहीं है. नहीं है. ये सभी का पास एक आधार कार्ड नहीं है, आधार कार्ड नहीं है. भारत का कुछ आईडी कार्ड नहीं है. आप लोग कैसा रख दिया सबको? वो बांग्ला से एंट्री हुआ ना ट्रेन में और कुछ में आया ना, वो इलीगल है. आप कैसा बोलते हैं वो लोग वो लीगल है? कैसा आ सकते हैं बॉर्डर से बॉर्डर को? नहीं मालूम मेरे को भी. नहीं मालूम मेरे को भी. नहीं मालूम मेरे को भी. कितना साल हुआ भारत को आके? 3 साल हो रहा है मेरे को. 3 साल. बांग्ला से भारत को आके कितना साल हुआ? 2 साल हो गया. बांग्ला से आया ना भारत को 2 साल हुआ. भारत में कहाँ था पहले? हैदराबाद में था. बांग्ला में कितना साल था? बांग्ला में मैं उस टाइम छोटा है, फिर मैं बड़ा हो गया था, फिर मेरा हस्बैंड मैंने शादी कर लेके इधर भाग के चला गया. ठीक है. आपका शादी बांग्ला में हुआ? बांग्ला में हो गया था, फिर उधर से मैं भाग के आ गया था. माँ बाप ने नहीं जानता है, किसी ने कुछ नहीं जाना. कितना पैसा लिया बांग्ला से भारत को आने के लिए? 12,000. हाँ? 12,000. 12,000. आपका नाम? खालिजा. हस्बैंड का नाम? हस्बैंड तो भाग गया था, वो उसको दूसरा बीवी है. ಕಲೇಜಾ ಜಿಯಾ ಅಂತ ಹೇಳಿ ಪಾಪ ಮುಸ್ಲಿಂ ಹುಡುಗಿ ಈಕೆ ಬಾಂಗ್ಲಾದಲ್ಲಿ ಇರ್ತಾಳೆ, ಬಾಂಗ್ಲಾದಲ್ಲಿ ಬೆಳೀತಾಳೆ, ಬಾಂಗ್ಲಾದಲ್ಲಿ ಶಾಲೆಗೆ ಕೂಡ ಹೋಗ್ತಿರ್ತಾಳೆ. ಬಾಂಗ್ಲಾದಿಂದ ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಬಾಂಗ್ಲಾದಲ್ಲಿ ಹುಡುಗಿನ ಮದುವೆಯಾಗಿ ಕರ್ಕೊಬಂದು ಭಾರತಕ್ಕೆ ಬಿಡ್ತಾನೆ. ಭಾರತದಿಂದ ಮತ್ತೆ ಬಾಂಗ್ಲಾಗೆ ಹೋಗಿದ್ದಾನೆ. ಅಲ್ಲಿ ಇನ್ನೊಂದು ಹುಡುಗಿ ಮದುವೆ ಆಯ್ತಾನೆ, ಬರ್ತಾನೆ, ಭಾರತಕ್ಕೆ ಬಿಡ್ತಾನೆ, ಮತ್ತೆ ಹೋಗ್ತಾನೆ ಇನ್ನೊಂದು ಹುಡುಗಿ. ಅಂದರೆ ಇದು ಏನು ಕ್ಯಾಂಪು ಅಂತ ನಮ್ಗೆ ಅರ್ಥ ಆಗಲಿಲ್ಲ. ನಿಜಕ್ಕೂ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ವಿಚಾರದಲ್ಲಿ ಈಗೋವನ್ನು ಪಕ್ಕಕ್ಕಿಟ್ಟು ಕೂಡಲೇ ಇದಕ್ಕೊಂದು ಇಂಥ 100 ಹೆಣ್ಣು ಮಕ್ಕಳು ಬಲಿಯಾಗೋದಕ್ಕೆ ಮುಂಚೆ, ಅವ್ರ ಜೀವನ ಹಾಳಾಗೋದಕ್ಕೆ ಮುಂಚೆ ಬೇಗ ಏನಾದರೂ ಒಂದು ಮಾರ್ಗ ಮಾಡಿ ಇದಕ್ಕೆ. हिंदी नहीं आता है? कौन सा भाषा आता है? बोलो, मैं वही मैं बात करता हूँ. बांग्ला आता है? ಬಾಂಗ್ಲಾ ಬರುತ್ತೆ ಅವರಿಗೆ. ಇವರೆಲ್ಲ ಅಸ್ಸಾಂನವರಾದ್ರೆ ಹಿಂದಿ ಬರಬೇಕು, ಬಿಹಾರದವರಾದ್ರೆ ಹಿಂದಿ ಬರಬೇಕು. ಇವ್ರಿಗೆ ಹಿಂದಿ ಬರಲ್ಲ, ಬರೋದು ಬಾಂಗ್ಲಾ ಮಾತ್ರ ಬರುತ್ತೆ. ಹೆಂಗೆ ಬರುತ್ತೆ ಬಾಂಗ್ಲಾ ಅವರಿಗೆ? ಈಗ ಇವರೆಲ್ಲ ಬಂದಿರೋದು ಬಾಂಗ್ಲಾದಿಂದ, ಇವರೆಲ್ಲ ಮಯನ್ಮಾರ್ನವರು. ಯಾವುದೇ ಆಧಾರ್ ಕಾರ್ಡ್ ಇದೆ ಸರ್. ಅವ್ರ ಹತ್ರ ಸರ್ ಆಧಾರ್ ಕಾರ್ಡ್ ತಗೊಂಡೇ ಜಾಗ ಕೊಟ್ಟಿರೋದು ಸರ್. ಆಧಾರ್ ಕಾರ್ಡ್ ಇದೆ. ಯಾರಿಗೆ? ಯಾರ ಹತ್ರ? ಐಶಾ ಅಂತ ಅವ್ರಿಗೆ. ಅಲ್ಲ, ನಾನ್ ಕೇಳ್ತಿರೋದು ಇವ್ರದ್ದು ಗೊತ್ತಿಲ್ಲ. ನೀವು ರೆಂಟ್ ತಗೊಂಡಾರ ಹೇಳ್ತಾ ಇದ್ರ. ನಾನ್ ಹೇಳ್ತಾ ಇರೋದು ಇಲ್ಲಿ ಇದರಲ್ಲ, ಇವ್ರ ಹತ್ರ ಯಾರ ಹತ್ರನೂ ಆಧಾರ್ ಕಾರ್ಡ್ ಇಲ್ಲ. ಇಲ್ಲ, ಇದು ಹೆಂಗ್ ಗೊತ್ತಾಯ್ತು ಸರ್? ಇದು ಫಸ್ಟ್ ಇಬ್ರು ಕೊಟ್ಟರು ಗಂಡ ಹೆಂಡ್ರಿಗೆ, ಆಮೇಲೆ ಎಲ್ಲ ಸೇರ್ ಬಂದ್ರು. ಉತ್ತರ ಕರ್ನಾಟಕದಿಂದ ಒಬ್ಬ ಕೂಲಿ ಹುಡಿಕೊಂಡು ಬಂದರೆ ಇಲ್ಲಿ 1000 ಡಾಕ್ಯುಮೆಂಟ್ ಕೇಳ್ತಾರೆ. ಅದೇ ಬಾಂಗ್ಲಾದೇಶದಿಂದ ಬಂದು ಕೂಡಾಕೊಂಡು ಒಂದು ಆಯುಷಾ ಕಾರ್ಡ್ ಹೆಸರಲ್ಲಿ 50 ಜನ ತುಂಬ್ಕೋಬೋದು ಅಂತ. ಏನು ಇವ್ರು ಹತ್ತಿರದು ಮನೆ, ಇವರ ಏನು ಧರ್ಮಛತ್ರ ಕೆಟ್ಟೋಯ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ ನಾನು. ಇವಾಗ ನಾವು ಇಲ್ಲಿ ಬಂದ ತಕ್ಷಣ ಸುಮಾರು 8 ರಿಂದ 10 ಜನ ಕದ್ದೋಯ್ತಾರೆ ನನ್ನ ಮಕ್ಳುಗಳು ಇಲ್ಲಿ ಅಂತ ಅಂದರೆ ಎಂಥ ಅಕ್ರಮ ವಲಸಿಗರು ಇರಬೇಕು ಅಂದ್ಬಿಟ್ಟು ನಾನು ಕೇಳ್ತೀನಿ. ಇಲ್ಲಿ ಸ್ಥಳೀಯರದು ಕೂಡ ತಪ್ಪಿದೆ, ಇಲ್ಲಿ ಪೊಲೀಸ್ನವ್ರದ್ದು ಕೂಡ ತಪ್ಪಿದೆ. 3 ವರ್ಷ ಬಿಟ್ಟರೆ ಇವರೆಲ್ಲರಿಗೂ ಪ್ಯಾನ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ. ನಾನೀಗ ಇವ್ರ ಹತ್ರ ಏನೂ ಇಲ್ಲದೆ ಇದ್ದಾಗಲೇ ಹಿಡ್ಕೊಡ್ತಾ ಇದ್ದೀನಿ. ಮೊನ್ನೆ ನಾವು ಒಬ್ಬರನ್ನ ಹಿಡಿದು ಸ್ಟೇಷನ್ಗೆ ಕೊಟ್ಟರೆ ಅವ್ರು ಅಲ್ಲಿಂದ ಬಿಟ್ಟು ಕಳಿಸಿದ್ದಾರೆ. ಇವ್ರ ಹತ್ರ ಯಾವ ದಾಖಲೆನೂ ಇಲ್ಲ, ಇಷ್ಟು ಶೆಡ್ ಹಾಕೊಂಡಿದ್ದಾರೆ. ಅವ್ರನ್ನ ಫ್ರೀ ಬಿಟ್ಟಿದ್ದೀರಲ್ಲ, ಮನೆ ಹತ್ರ ಕಸ ಆಯ್ತೀನಿ ಅಂತ ಹೋಗ್ತಾರೆ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಯಾರ್ದೋ ಚಿನ್ನದ ಸರ ತೆಗಿಬೋದು. ನೀವು ಯಾರನ್ನ ಅಂತ ಹಿಡಿತೀರಾ? ವಿತೌಟ್ ಆಧಾರ್ ಕಾರ್ಡ್, ವಿತೌಟ್ ಪ್ಯಾನ್ ಕಾರ್ಡ್, ವಿತೌಟ್ ಐಡೆಂಟಿಟಿ ಅವ್ರನ್ನ ಬಂದು ಹೆಂಗೆ ಹಿಡಿತೀರಿ ನೀವು? ದಯವಿಟ್ಟು ಈ ಕೂಡಲೇ ನಾನು ಕೇಳ್ತಾ ಇರೋದು, ನೀವು ಅವರಿಗೆ ಕ್ರಮ ಜರುಗಿಸಿ. ಅವ್ರನ್ನ ನೀವು ಡಿಟೆನ್ಷನ್ ಸೆಂಟರ್ನಲ್ಲಿ ಇಡಿ. ಅವ್ರನ್ನ ಹಿಡ್ಕೋಬೇಕಾ ಹಿಡ್ಕೋಬಾರ್ದಾ ಎರಡನೇ ಫಸ್ಟ್ ಅವ್ರನ್ನ ಡಿಟೆನ್ಷನ್ ಸೆಂಟ್ರಲ್ಲಿ ಇಡಿ. ಯಾಕೆಂದ್ರೆ ಅವ್ರು ಬಂದಿರೋದು ಇಲ್ಲೀಗಲ್.